ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕರ್ನಾಟಕ ಸ್ಟಡಿ ಝೋನ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳು ಕ್ಲಾಸ್ ನಂಬರ್ 17. ಕ್ವಶನ್ ನಂಬರ್ 1. ಇಂಡಿಯಾ ಹೋಸ್ಟೆಡ್ ದಿ ಸೆಕೆಂಡ್ ಬಿಮ್ಸ್ಟೆಕ್ ಎಕ್ಸ್ಪರ್ಟ್ ಗ್ರೂಪ್ ಮೀಟಿಂಗ್ ಆನ್ ಸೈಬರ್ ಸೆಕ್ಯುರಿಟಿ ಕೋಆಪರೇಷನ್ ಇನ್ ವಿಚ್ ಸಿಟಿ? ಭಾರತವು ಸೈಬರ್ ಭದ್ರತಾ ಸಹಕಾರದ ಕುರಿತು ಎರಡನೇ ಬಿಮ್ಸ್ಟೆಕ್ ತಜ್ಞರ ಗುಂಪು ಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಿತ್ತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಬೆಂಗಳೂರು. ರೈಟ್ ಆನ್ಸರ್ ಆಪ್ಷನ್ ಸಿ ನವದೆಹಲಿ. India hosted the second BIMSTEC expert group meeting on cyber security cooperation on 21st January 2025 in New Delhi. ಭಾರತವು ಜನವರಿ 21, 2025ರಂದು ನವದೆಹಲಿಯಲ್ಲಿ ಸೈಬರ್ ಭದ್ರತಾ ಸಹಕಾರದ ಕುರಿತು ಎರಡನೇ ಬಿಮ್ಸ್ಟೆಕ್ ತಜ್ಞರ ಗುಂಪು ಸಭೆಯನ್ನು ಆಯೋಜಿಸಿತ್ತು. The meeting aims to finalize a 5-year action plan for strengthening cyber security among BIMSTEC member states. ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ಸೈಬರ್ ಭದ್ರತೆಯನ್ನು ಬಲಪಡಿಸಲು 5 ವರ್ಷಗಳ ಕ್ರಿಯಾ ಯೋಜನೆಯನ್ನು ಅಂತಿಮಗೊಳಿಸುವ ಗುರಿಯನ್ನು ಈ ಸಭೆ ಹೊಂದಿದೆ. ಕೀ ಫೋಕಸ್ ಏರಿಯಾಸ್ ಇನ್ಕ್ಲೂಡ್ಸ್ ಇನ್ಫಾರ್ಮೇಷನ್ ಶೇರಿಂಗ್, ಸೈಬರ್ ಕ್ರೈಮ್, ಪ್ರೊಟೆಕ್ಟಿಂಗ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಇನ್ಸಿಡೆಂಟ್ ರೆಸ್ಪಾನ್ಸ್ ಆ್ಯಂಡ್ ಗ್ಲೋಬಲ್ ಸೈಬರ್ ನಾರ್ಮ್ಸ್. ಗಮನ ಕ್ಷೇತ್ರಗಳು ಮಾಹಿತಿ ಹಂಚಿಕೆ, ಸೈಬರ್ ಅಪರಾಧ, ನಿರ್ಣಾಯಕರ ಮೂಲಸೌಕರ್ಯಗಳ ರಕ್ಷಣೆ, ಘಟನೆಗಳ ಪ್ರತಿಕ್ರಿಯೆ ಮತ್ತು ಜಾಗತಿಕ ಸೈಬರ್ ಮಾನದಂಡಗಳು ಪ್ರಮುಖ ಗಮನ ಕ್ಷೇತ್ರಗಳಾಗಿವೆ. ಇಂಡಿಯಾ ಪ್ರೆಸೆಂಟೆಡ್ ಇಟ್ಸ್ ಸೈಬರ್ ಹೈಜೀನ್ ಫಾರ್ ಸ್ಕೂಲ್ ಚಿಲ್ಡ್ರನ್ಸ್ ಇನಿಷಿಯೇಟಿವ್ ಅಂಡರ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. ಭಾರತವು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಸೈಬರ್ ನೈರ್ಮಲ್ಯ ಉಪಕ್ರಮವನ್ನು ಪ್ರಸ್ತುತಪಡಿಸಿತು. The first BIMSTEC expert group meeting on cyber security was also hosted by India in 2022 at New Delhi. ಸೈಬರ್ ಭದ್ರತೆಯ ಕುರಿತಾದ ಮೊದಲ ಬಿಮ್ಸ್ಟೆಕ್ ತಜ್ಞರ ಗುಂಪು ಸಭೆಯನ್ನು ಭಾರತವು 2022ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಿತ್ತು. ಇನ್ಫಾರ್ಮೇಷನ್ ಅಬೌಟ್ ಬಿಮ್ಸ್ಟೆಕ್. BIMSTEC is a 7-member countries named India, Nepal, Bhutan, Myanmar, Thailand, Bangladesh and Sri Lanka. It stands for the Bay of Bengal Initiative for Multi-Sectoral Technical and Economic Cooperation. It is founded in 1997. The first summit held in Thailand and Thailand is the current chairman. Question number 2. Which institution has published the Physical Health Index 2025? Option A Reserve Bank of India, Option B Security and Exchange Board of India, Option C ನೀತಿ ಆಯೋಗ, Option D World Bank. 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕವನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ? ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಬಿ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ. ನೀತಿ ಆಯೋಗ published the Physical Health Index 2025. It assesses physical health across 18 major Indian states using 5 sub-indices: quality of expenditure, revenue mobilization, physical prudency, debt index and debt sustainability. ನೀತಿ ಆಯೋಗವು 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕವನ್ನು ಪ್ರಕಟಿಸಿತು. ಇದು 5 ಉಪಸೂಚ್ಯಂಕಗಳನ್ನು ಬಳಸಿಕೊಂಡು 18 ಪ್ರಮುಖ ಭಾರತೀಯ ರಾಜ್ಯಗಳಲ್ಲಿ ಹಣಕಾಸಿನ ಆರೋಗ್ಯವನ್ನು ನಿರ್ಣಯಿಸುತ್ತದೆ. ವೆಚ್ಚದ ಗುಣಮಟ್ಟ, ಆದಾಯ ಕ್ರೋಢೀಕರಣ, ಹಣಕಾಸಿನ ವಿವೇಕ, ಸಾಲ ಸೂಚ್ಯಂಕ ಮತ್ತು ಸಾಲ ಸುಸ್ಥಿರತೆ. ಒಡಿಶಾ ರ್ಯಾಂಕ್ಡ್ first with a score of 67.8 followed by ಛತ್ತೀಸ್ಗಢ and ಗೋವಾ. ಒಡಿಶಾ 67.8 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಛತ್ತೀಸ್ಗಢ ಮತ್ತು ಗೋವಾ ನಂತರ ಸ್ಥಾನದಲ್ಲಿವೆ. ಸ್ಟ್ರಾಂಗ್ ಪರ್ಫಾರ್ಮರ್ಸ್ ಎಕ್ಸೆಲ್ ಇನ್ ರೆವಿನ್ಯೂ, ಎಕ್ಸ್ಪೆಂಡಿಚರ್ and debt management, while Punjab, Andhra Pradesh, West Bengal and Kerala are the worst performing states. ಆದಾಯ, ಖರ್ಚು ಮತ್ತು ಸಾಲ ನಿರ್ವಹಣೆಯಲ್ಲಿ ಪ್ರಬಲ ಪ್ರದರ್ಶನ ನೀಡುವ ರಾಜ್ಯಗಳು ಉತ್ತಮ ಪ್ರದರ್ಶನ ನೀಡಿದರೆ ಪಂಜಾಬ್, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ಕಳಪೆ ಪ್ರದರ್ಶನ ನೀಡುವ ರಾಜ್ಯಗಳಾಗಿವೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಆ್ಯಂಡ್ ಕರ್ನಾಟಕ ವೇರ್ ಕ್ಯಾಟಗರೈಸ್ಡ್ ಆಸ್ ಫ್ರಂಟ್ ರನ್ನರ್ಸ್, ವೈಲ್ ತಮಿಳುನಾಡು, ಬಿಹಾರ್ ಆ್ಯಂಡ್ ಹರಿಯಾಣ ಆರ್ ಪರ್ಫಾರ್ಮರ್ಸ್.
ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕವನ್ನು ಮುಂಚೂಣಿಯಲ್ಲಿರುವವರು ಎಂದು ವರ್ಗೀಕರಿಸಲಾಗಿದೆ. ಆದರೆ ತಮಿಳುನಾಡು, ಬಿಹಾರ ಮತ್ತು ಹರಿಯಾಣವನ್ನು ಪ್ರದರ್ಶಕರು ಎಂದು ವರ್ಗೀಕರಿಸಲಾಗಿದೆ. ಸ್ಟೇಟ್ ವೈಸ್ ಕಂಪೋಸಿಟ್ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಸ್ಕೋರ್ ಹೀಟ್ ಮ್ಯಾಪ್ ಅಚೀವರ್ಸ್ ಒಡಿಸ್ಸಾ, ಛತ್ತೀಸ್ಗಢ, ಗೋವಾ, ಜಾರ್ಖಂಡ್ ಆ್ಯಂಡ್ ಗುಜರಾತ್. ಫ್ರಂಟ್ ರನ್ನರ್ಸ್ ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ತೆಲಂಗಾಣ, ಮಧ್ಯಪ್ರದೇಶ್ ಆ್ಯಂಡ್ ಕೇರಳ. ಪರ್ಫಾರ್ಮರ್ಸ್ ತಮಿಳುನಾಡು, ರಾಜಸ್ಥಾನ್, ಬಿಹಾರ್, ಹರಿಯಾಣ. ಆಸ್ಪಿರೇಷನಲ್ ಕೇರಳ, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್, ಪಂಜಾಬ್. Top ranked states are number 1 Odisha, number 2 Chhattisgarh, number 3 Goa. Information about Niti Ayoga formed 1st January 2015. Headquarters is situated in New Delhi. Chairperson is Narendra Modi. Question number 3. Which two Indian cities recently joined the list of accredited wetland cities under the Ramsar Convention? ಇತ್ತೀಚೆಗೆ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಮಾನ್ಯತೆ ಪಡೆದ ತೇವಭೂಮಿ ನಗರಗಳ ಪಟ್ಟಿಗೆ ಯಾವ ಎರಡು ಭಾರತೀಯ ನಗರಗಳು ಸೇರಿಕೊಂಡವು? ಆಪ್ಷನ್ ಎ ಕಟಕ್ ಮತ್ತು ರೋಪರ್, ಆಪ್ಷನ್ ಬಿ ಅಹಮದಾಬಾದ್ ಮತ್ತು ಕೋಲ್ಕತಾ, ಆಪ್ಷನ್ ಸಿ ಇಂದೋರ್ ಮತ್ತು ಉದಯಪುರ, ಆಪ್ಷನ್ ಡಿ ಭೋಪಾಲ್ ಮತ್ತು ಜೈಸ್ಮೆಲಾರ್. ರೈಟ್ ಆನ್ಸರ್ ಆಪ್ಷನ್ ಸಿ ಇಂದೋರ್ ಮತ್ತು ಉದಯಪುರ್. Indore and Udaipur in global list of Ramsar conventional accredited wetland cities. Indore and Udaipur have become the first two Indian cities to make it to the global list of accredited wetland cities under the Ramsar Convention, an intergovernmental treaty that provides a framework for the conservation and wise use of wetland and their resources. The International Convention on Wetlands, adopted in 1971 in the Iranian city of Ramsar, provides a framework for the conservation and wise use of wetlands and their resources across its 172 member countries including India. Indore, Udaipur join Global Wetland Cities Network. Indore and Udaipur have become the first cities from India to join the global list of accredited wetland cities under the Ramsar Convention on Wetlands. Indore from Madhya Pradesh and Udaipur from Rajasthan are the first two Indian cities accredited as wetland cities under the Ramsar Convention. ಮಧ್ಯಪ್ರದೇಶದ ಇಂದೋರ್ ಮತ್ತು ರಾಜಸ್ಥಾನದ ಉದಯಪುರ್ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಜೌಗು ಪ್ರದೇಶ ನಗರಗಳಾಗಿ ಮಾನ್ಯತೆ ಪಡೆದ ಮೊದಲ ಭಾರತೀಯ ನಗರಗಳಾಗಿವೆ. The Ramsar Convention promotes conservation and wise use of wetlands globally across 172 member countries. ರಾಮ್ಸಾರ್ ಸಮಾವೇಶವು 172 ಸದಸ್ಯ ರಾಷ್ಟ್ರಗಳಲ್ಲಿ ಜಾಗತಿಕವಾಗಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಯನ್ನು ಉತ್ತೇಜಿಸುತ್ತದೆ. Accreditation recognizes cities valuing and conserving natural and human-made wetlands. ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಜೌಗು ಪ್ರದೇಶಗಳಲ್ಲಿ ಮೌಲ್ಯೀಕರಿಸುವುದು ಮತ್ತು ಸಂರಕ್ಷಿಸುವ ನಗರಗಳನ್ನು ಮಾನ್ಯತೆ ಗುರುತಿಸುತ್ತದೆ. The latest round accredited 31 cities including these two, bringing the global total to 74 wetland cities. India currently has 85 protected wetlands under the Ramsar Treaty. ಇತ್ತೀಚಿನ ಸುತ್ತಿನ ಮಾನ್ಯತೆಯು ಈ ಎರಡು ನಗರಗಳನ್ನು ಒಳಗೊಂಡಂತೆ 31 ನಗರಗಳಿಗೆ ನೀಡಲಾಗಿದ್ದು, ಜಾಗತಿಕವಾಗಿ ಒಟ್ಟು ಜೌಗು ಪ್ರದೇಶ ನಗರಗಳ ಸಂಖ್ಯೆ 74ಕ್ಕೆ ತಲುಪಿದೆ. ಭಾರತವು ಪ್ರಸ್ತುತ ರಾಮ್ಸರ್ ಒಪ್ಪಂದಡಿಯಲ್ಲಿ 85 ಸಂರಕ್ಷಿತ ಜೌಗು ಪ್ರದೇಶಗಳನ್ನು ಹೊಂದಿದೆ. Every year we celebrate World Wetland Day on 2nd February. This year the theme is Protecting Wetlands for Our Common Future. Question number 4. Who was honored with the C.K. Naidu Lifetime Achievement Award at the BCCI Naman Award 2023-24? 2023-24ರ BCCI ನಾಮನ್ ಪ್ರಶಸ್ತಿಗಳಲ್ಲಿ ಕರ್ನಲ್ C.K. ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಆಪ್ಷನ್ ಎ ರಾಹುಲ್ ದ್ರಾವಿಡ್, ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ MS ಧೋನಿ. ರೈಟ್ ಆನ್ಸರ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್. ಸಚಿನ್ಗೆ ಜೀವಮಾನ ಸಾಧನೆ ಪ್ರಶಸ್ತಿ. ಮುಂಬೈನಲ್ಲಿ ಶನಿವಾರ ನಡೆದ BCCI ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ICCಯ ಅಧ್ಯಕ್ಷ ಜೈಶಾ ದಿಗ್ಗಜ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ಗೆ ಜೀವಮಾನ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಬೂಮ್ರಾ ಸ್ಮೃತಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದರು.
Sachin Ramesh Tendulkar, born 24th April 1973, Mumbai, Maharashtra, nickname Little Master, Master Blaster. Awards achieved: Bharat Ratna, Padma Vibhushan, Padma Shri, Maharashtra Bhushan, Khel Ratna Award, Arjuna Award, and Honorary Member of the Order of Australia. Board of Control for Cricket in India (BCCI), formed 1st December 1928. Headquarters is in Mumbai. Chairperson Robert Binney. CEO Hemant Amin. BCCI to honor Sachin Tendulkar with C.K. Naidu Lifetime Achievement Award for 2024. Question number 5. Which team won the Under-19 T20 Women's World Cup 2025 held in Malaysia? ಮಲೇಷಿಯಾದಲ್ಲಿ ನಡೆದ 2025ರ Under-19 T20 ಮಹಿಳಾ ವಿಶ್ವಕಪ್ಪನ್ನು ಯಾವ ತಂಡ ಗೆದ್ದಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ರೈಟ್ ಆನ್ಸರ್ ಆಪ್ಷನ್ ಬಿ ಭಾರತ. ಭಾರತದ ಮಹಿಳೆಯರಿಗೆ ಸತತ 2ನೆಯ ಕಿರಿಯರ T20 ವಿಶ್ವ ಕಿರೀಟ. ಕನ್ನಡತಿ ನೀತಿ ಪ್ರಸಾದ್ ಸಾರಥ್ಯದಲ್ಲಿ ಅಜೇಯವಾಗಿ ಪ್ರಶಸ್ತಿ ಗೆಲುವಿನ ಸಾಧನೆ. ದಕ್ಷಿಣ ಆಫ್ರಿಕಾಕ್ಕೆ ಫೈನಲ್ಸ್ನಲ್ಲಿ ನಿರಾಸೆ. 2ನೇ ಆವೃತ್ತಿ ICC 19 ವಯೋಮಿತಿ ಮಹಿಳಾ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಪ್ರಶಸ್ತಿ ಗೆದ್ದುಕೊಂಡಿದೆ. ಇದರೊಂದಿಗೆ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಿ ಪ್ರಶಸ್ತಿಯನ್ನು ತನ್ನಲ್ಲಿಯೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಯಂಗ್ ಇಂಡಿಯಾ ಮುಡಿಗೆ ವಿಶ್ವ ಕಿರೀಟ. Under-19 ಮಹಿಳಾ T20 ವಿಶ್ವಕಪ್ ಗೆದ್ದ ಭಾರತ ತಂಡ ಸತತ 2ನೇ ಬಾರಿಗೆ ಪ್ರಶಸ್ತಿ ಗೆದ್ದು ಸಂಭ್ರಮ. ಫೈನಲ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 9 ವಿಕೆಟ್ ಜಯ. ದಕ್ಷಿಣ ಆಫ್ರಿಕಾ 82ಕ್ಕೆ 10, 11.2 ಓವರಲ್ಲಿ ಭಾರತ 84ಕ್ಕೆ 1. 2025 ICC Under-19 Women's T20 World Cup. Dates 18th January to 2nd February 2025. Host Malaysia, champion India, runner-up South Africa. Player of the series and most runs scorer Gonadi Trisha. Most wicket taker Vaishnavi Sharma. Final standings position: first position is India, second South Africa, third Australia, fourth England, fifth Sri Lanka. History made by young Indian queens. Team India wins Under-19 Women's T20 World Cup. ICC Under-19 Women's T20 World Cup Malaysia 2025. Champions India in Under-19 Women's T20 World Cup 2023, and now champions India in Under-19 Women's T20 World Cup 2025. Rupees 5 crore cash award announced for India's Women's Under-19 World Cup winning team. Thanks for watching Karnataka Study Zone. Please like, share and subscribe our channel. Thank you one and all.